ಮೈಕ್ ಕರೆಕ್ಟ್ ಮಾಡಿ. ಇವಾಗ ಅವೈಲೇಬಲ್ ಇರೋದು ಅದಕ್ಕನೆ. ಅಯ್ಯೋ ನಮ್ಮ ಅತ್ತಿಗೆ ದೇವಿ ಗೋಳ್ ಹಾಕ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಸಾಯಿಸ್ತಾಳೆ, ಕರ್ಕೊಂಡ್ ಬಂದ್ಬಿಟ್ಟು ಯಾಕಾದ್ರೂ ಬಂದು ಅನ್ಸ್ಬಿಟ್ಲು. ಅಯ್ಯೋ ಅನಿಸ್ತಾಳೆ ನನಗೆ. ಫ್ರೆಂಡ್ಶಿಪ್ ನ ಅವಶ್ಯಕತೆ ಇದೆ. ಯಾರಾದ್ರೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಇಷ್ಟ ಇದ್ರೆ ನಾನು ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಅಲ್ಲ ಇವಳು ಈ ತರ ಕೊಡೋ ಟಾರ್ಚರ್ಗೆ ನಾವು ಅಷ್ಟೇ ತಡ್ಕೊಂಡ್ರೆ ಬೇರೆಲ್ಲ ಬಿಟ್ಟು ಹೊರಟೋಗೋಣ. ಅದಕ್ಕೆ ಇವಾಗ ಹೊಸ ಫ್ರೆಂಡ್ಸ್ ಬೇಕು ಅಂತ ಇದೆ. ಅಂಡ್ ನೋಡಿ ಚೆನ್ನಾಯ್ತಾ ಸೂಪು. ಮಟನ್ ಮರಾಕುಲು ಚಿಕನ್ ಬಿರಿಯಾನಿ ನಮ್ಮನ್ನ ನೋಡ್ತಾ ಇದ್ರೆ ತಿನ್ನಕ್ಕೆ ಹೈದರಾಬಾದ್ ಬಂದಂಗಿದೆ. ಅದಕ್ಕೆ ತಾನೆ ಬಂದಿರೋದು. ತಿನ್ನಕ್ಕೆ ಬಂದಿದ್ದು ಮಗ. ಎಲ್ಲಿಗೆ ಇವಾಗ ಪ್ಲಾನ್? ಪಿಸ್ತಾ ಹೌಸ್ ಅತ್ತಾಪುರ್ ಫಸ್ಟ್ ಬಿರಿಯಾನಿ. ಮಾರ್ನಿಂಗ್ ಎದ್ದು ರೆಡಿಯಾಗಿ ಪಿಸ್ತಾ ಹೌಸಿಗೆ ಹೋಗ್ತಾ ಇದೀವಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಟೈಮ್ ಬಂದು ಇವಾಗ 11:20. ಅರ್ಲಿ ಮಾರ್ನಿಂಗ್ಗೆ ನಾವು ಪಿಸ್ತಾ ಹೌಸ್ಗೆ ಹೋಗ್ತಾ ಇದೀವಿ ಬಿರಿಯಾನಿ ತಿನ್ನೋದಕ್ಕೆ. ಇವತ್ತು ಪಿಸ್ತಾ ಹೌಸ್ಗೆ ಹೋಗ್ತಾ ಇದೀವಲ್ಲ, ನೀವು ಟ್ರೈ ಮಾಡಿದ್ಯಾ ಮುಂಚೆ? ಚೆನ್ನಾಗಿರುತ್ತಾ? ಓಕೆ ಆದ್ರೆ ಮತ್ತೆ ಮೈಕ್ ಕರೆಕ್ಟ್ ಮಾಡಿ. ಇವಾಗ ಅವೈಲೇಬಲ್ ಇರೋದು ಅದಕ್ಕನೆ. ಅಯ್ಯೋ ನಮ್ಮ ಅತ್ತಿಗೆ ದೇವಿ ಗೋಳ್ ಹಾಕ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಸಾಯಿಸ್ತಾಳೆ, ಕರ್ಕೊಂಡ್ ಬಂದ್ಬಿಟ್ಟು ಯಾಕಾದ್ರೂ ಬಂದು ಅನ್ಸ್ಬಿಟ್ಲು. ಅಯ್ಯೋ ಅನಿಸ್ತಾಳೆ ನನಗೆ. ಇಲ್ಲಿ ಫ್ರೆಂಡ್ಸ್ ಇಲ್ಲ ಅಯ್ಯೋ ಅವ್ರ ಅತ್ತಿಗೆ ಇಲ್ಲ. ಇನ್ನೊಂದು ಫ್ರೆಂಡ್ ಆಡ್ ಆಗ್ತಾ ಇದಾರೆ. ಇವನ್ ಫ್ರೆಂಡ್ ನಮಗೂ ಫ್ರೆಂಡ್ ನೋಡಿ. ಹೊಸ ಫ್ರೆಂಡ್ ಕಾರಲ್ಲಿ ಇದ್ದಾರೆ. ನನ್ನ ಗಂಡನ್ಗೆ, ನನ್ನ ಮೈದನ್ಗೆ ಇನ್ನ ಇದಾರಲ್ಲ ಎಲ್ಲಾರ್ಗೇನು ಬೇರೆ ಬೇರೆ ಸಿಟಿಯಲ್ಲಿ ಕೂಡ ಫ್ರೆಂಡ್ಸ್ ಇದ್ದಾರೆ. ನನಗೆ ಯಾವ ಸಿಟಿಲೂ ಫ್ರೆಂಡ್ಸ್ ಇಲ್ಲ. ಬೆಂಗಳೂರಲ್ಲಿ ಅದು ಹೊರಗಡೆ. ನನಗೆ ಫ್ರೆಂಡ್ಶಿಪ್ ನ ಅವಶ್ಯಕತೆ ಇದೆ. ಯಾರಾದ್ರೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಇಷ್ಟ ಇದ್ರೆ ನಾನು ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಐ ವಾಂಟ್ ಟು ಬಿ ಯೋರ್ ಫ್ರೆಂಡ್ ಅಂತ. ಐ ವಾಂಟ್ ಟು ಬಿ ಯೋರ್ ಫ್ರೆಂಡ್ ಇದು ಕೋಡ್ ವರ್ಡ್. ಪ್ಲೀಸ್ ಓಕೆನಾ? ಜಸ್ಟ್ ಯು ಕ್ಯಾನ್ ಯೂಸ್ ಐ ವಾಂಟ್ ಟು ಬಿ ಯೋರ್ ಫ್ರೆಂಡ್. ನನ್ಗೆ ಅರ್ಥ ಆಗುತ್ತೆ ನೀವು ಈ ವಿಡಿಯೋ ನೋಡಿನೇ ನನಗೆ DM ಮಾಡಿದೀರಾ ಅಂತ. ಅಲ್ಲ ಇವಳು ಈ ತರ ಕೊಡೋ ಟಾರ್ಚರ್ಗೆ ನಾವು ಅಷ್ಟೇ ತಡ್ಕೊಂಡ್ರೆ ಬೇರೆಲ್ಲ ಬಿಟ್ಟು ಹೊರಟೋಗೋಣ. ಅದಕ್ಕೆ ಇವಾಗ ಹೊಸ ಫ್ರೆಂಡ್ಸ್ ಬೇಕು ಅಂತ ಮಾಡ್ತೀರಲ್ಲ DM, ಮಿಸ್ ಮಾಡಬೇಡಿ. ಯಾರು ಮಾಡ್ಬೇಡಿ. ಅದು ಇವಳ ಟಾರ್ಚರ್ಗೋಸ್ ಹ್ಯಾಂಡಲ್ ಮಾಡಕ್ ಆಗುತ್ತೆ ಅಂದ್ರೆ ಮಾಡಿ, ಇಲ್ಲಾರೆ ಮಾಡಕ್ ಹೋಗ್ಬೇಡಿ. ಹ್ಯಾಂಡಲ್ ವಿತ್ ಕೇರ್ ಅಲ್ಲ, ನೀವು ಕೇರ್ ಪಾಲಿಸಿ ಎಲ್ಲ ನೀವು ತಗೊಂಡಿರುತ್ತೆ ಅನ್ಕೊಂತೀರಾ. ಹೋಗ್ತಾ ಎಲ್ಲ ಅವಳು ಕಿತ್ಕೊಂಡ್ಬಿಡ್ತಾಳೆ. ಈಗ ನಾವು ಪಿಸ್ತಾ ಹೌಸಿಗೆ ಹೋಗ್ತಾ ಇದೀವಿ. ಪಿಸ್ತಾ ಹೌಸಿಗೆ ಹೋಗಿ ಟೇಸ್ಟ್ ಮಾಡಿ ರಿವ್ಯೂ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಪಿಸ್ತಾ ಹೌಸ್ ಓಪನ್ ಇದೆ. ಹಾಯ್, ಹೇಗಿದ್ದೀರಾ? ಇದು ನಾನು ತೆಲುಗು. ಎಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೊಂದು 15 ಮಿನಿಟ್ಸ್ ಆಗತ್ತಂತೆ. ಫಸ್ಟ್ ಕಸ್ಟಮರ್ಸ್ ನಾವೇನೆ. ಇನ್ನು ಕ್ಲೀನಿಂಗ್ ಮಾಡ್ತಾ ಇದಾರೆ, ಎಲ್ಲ ಜೋಡಿಸ್ಕೊತಾ ಇದಾರೆ. ಆಗ್ಲೇ ಬಂದ್ಬಿಟ್ಟಿದೀವಿ. ಅದಕ್ಕೆ ಒಂದು 15 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳೋದು. ಇಷ್ಟು ಸ್ಕ್ಯಾನ್ ಮಾಡಿನೂ ಲಾಸ್ಟಿಗೆ ಬರೀ ಬಿರಿಯಾನಿ ಹೇಳ್ತಾರೆ. ಊರಿಗೆ ಮುಂಚೆನೆ ಬಂದ್ಬಿಟ್ಟಿದ್ರಿ ಅಂದ್ರೆ ಅವರು ಇನ್ನೂ ಕ್ಲೀನಿಂಗ್ ಮಾಡಿ ಸೆಟಪ್ ಮಾಡಿಲ್ಲ. ಅವ್ರು ಓಪನ್ ಮಾಡಕ್ಕೆ ಅದಕ್ಕೊಂದು ಮುಂಚೆನೆ ಬಂದ್ಬಿಟ್ಟಿದ್ರಿ ನಾವು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಐಟಮ್ ಬಂದಿದೆ ಸ್ಟಾರ್ಟರ್ಸ್. ಸೊ ಇದು ಬಂದು ಪ್ರಾನ್ಸ್ ಅಂತೆ. ಲೂಸ್ ಪ್ರಾನ್ಸ್ ಇಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಮಾತ್ರ ಸಿಗೋದು. ಹೈದರಾಬಾದ್ ಅಲ್ಲ, ನಮ್ಮ ಕಡೆ ಸಿಗಲ್ಲ. ಇದು ನಮ್ಮ ಕಡೆ ಸಿಗಲ್ಲ, ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಅಂತ ನಿಜ ಹೇಳ್ತಾ ಇದ್ದಾನೆ. ಸುಳ್ಳು ಹೇಳ್ತಾ ಅಲ್ಲಿ ಹೇಳ್ಕೊಡ್ತಿದ್ದಾನೆ, ಸ್ಕ್ರಿಪ್ಟ್ ಹೇಳ್ಕೊಡ್ತಿದ್ದಾನೆ. ಲೂಸ್ ಪ್ರಾನ್ಸ್ ಅಲ್ಲ, ಸಾರಿ ಪ್ರಾನ್ಸ್. ಚಿಕನ್ 65 ಇದು. ಸೊ ಈ ಡೆಕೋರೇಷನ್ ನೋಡ್ಬೋದು ಇಲ್ಲಿ. ಇದು ನೋಡಿದ್ರೆ ರೋಸ್ ಅನ್ಕೊಂಡ್ಬಿಟ್ಟಿರ. ಇದು ರೋಸ್ ಅಲ್ಲ, ಇದು ಬೀಟ್ರೂಟ್. ಇದು ಪಕ್ಕದಲ್ಲಿರೋದು ಕ್ಯಾರೆಟ್. ಚಿಕನ್ 65 ಇದಕ್ಕೂ ಮುಂಚೆ ಕೊಟ್ಟಿದ್ದು ಲೂಸ್ ಪ್ರಾನ್ಸ್ ಚೆನ್ನಾಗಿದೆ. ಇದು 400 rupees ಕಾಸ್ಟ್. ಇದು ಚಿಕನ್ 65 ಟೇಸ್ಟ್ ಮಾಡಿ. ಮಗ ಅವರು ಇವರೆಲ್ಲ ದೊಡ್ಡ ಯೂಟ್ಯೂಬರ್ ಅಂತ ಹೋಗ್ತಾರೆ. ಬಂದು ಎಲ್ಲ ಮುಂದೆ ಇಟ್ಟು ಫ್ಲವರ್ ಇದೆ. ನನ್ನ ಪ್ಲೇಟ್ಗೆ ಫ್ಲವರ್ ಒಂದು ಇಟ್ಬಿಟ್ಟಿದ್ದಾರೆ. ಸೊ ಔಟ್ಲೆಟ್ ಅಲ್ಲಿ ಅದನ್ನ ಯೆಲ್ಲೋ ಕಲರ್ ತಗೊಂಡ್ರು. ಅದು ಕ್ಯಾರೆಟ್.
ಇಲ್ಲಿ ನೋಡ್ಬೋದು, ಇದು ಬಂದು ಬೀಟ್ರೂಟು, ಇದು ಬಂದು ಕ್ಯಾರೆಟ್. బాగుందిగా ప్రాన్స్ ಅವ್ರ ಮನ್ಸಲ್ಲಿ ಹಂಗುತ್ತೆ ಮೇನ್ ಹಾಕ್ಬಿಟ್ಟು ಜಾಸ್ತಿ ಕ್ಯಾರೆಕ್ಟರ್ ನೋಡ್ತಿದ್ವಿ ಅಂತ. ప్రాన్స్ ಇದು ಇದೇ ಐತೆ ಲೂಸ್ ಪ್ರಾನ್ಸ್. ಸೊ ಇದು ಬಂದು ಚಿಕನ್ 65. ಟೇಸ್ಟ್ ಎರಡು ಸಕ್ಕತ್ತಾಗಿದೆ. ಸೊ ಇಲ್ಲಿ ಪಿಸ್ತಾ ಹೌಸ್ ಬಂದಾಗ ಇದನ್ನ ಮಸ್ಟ್ ಟ್ರೈ ಎಲ್ಲಾರ್ಗು. ಯಾಕೆ ಮಗ ಇಷ್ಟ ಆಗಿಲ್ಲ? 5, 6 ಎಲ್ಲ ಒಂದೊಂದು ತಿನ್ನೋ ಎಲ್ಲರಿಗೂ ಒಂದೊಂದೈತೆ. ಬರುತ್ತಂತ ಅಲ್ಲ ಬಟ್ ಇದು ತಂದೂರಿ ಆರ್ಡರ್ ಮಾಡಿದೀರಾ, ಆಮೇಲೆ ಅದೇನೋ ಹೇಳ್ತಲ್ಲ ನೀನು ತಂಗಡಿ ಕಬಾಬ್ ಅಂತ. ಮಧ್ಯಾಹ್ನ ಲಂಚ್ ಇಲ್ಲ. ಒಂದ್ ಕ್ಯಾನ್ಸಲ್ ಮಾಡಕ್ ಹೇಳು ವಿಷ್ಣು. ಈಗ ಒಂದೊಂದು ಪೀಸ್ ತಿನ್ಬಿಡೋದು, ಒಂದೊಂದು ಪೀಸ್ ಅದಿರೋದೇ ಇದು 3 ತಗೊಂಡ್ರೆ 3 ಕೊಟ್ಟವ್ರೆ, 3 ಹಾಫ್ ಸೂಪ್ ಅಲ್ವಾ ಅದು? ಅಲ್ಲ. ಮ್ಯಾಮ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಇಲ್ಲ ಏನು Notice code. Still you should pay 100%. ವಿಷ್ಣು ಏನ್ ಆರ್ಡರ್ ಮಾಡಿರೋದು? ಅದು ಮಟನ್ ಮುರ್ಗ್. ಮಟನ್ ಮುರ್ಗ್ ಅಂತ ಆರ್ಡರ್. ಮಟನ್ ಮರಾಗ್ ಅದೇ ಮಟನ್ ಪೀಸ್ ಇಟ್ಟಿದ್ದಾರೆ, ಸೂಪ್ ತರ ಇಟ್ಟಿದ್ದಾರೆ. ಆಮೇಲೆ ನೋಡಿ ನಂಗಣ್ಣ ತಿಂತಿದ್ದೀನಿ, ಅದು ನೋಡಿದ್ರೆ ಹೆಂಗಿದೆ ಗೊತ್ತಾ, ಚೆನ್ನಾಗಿ ಕಾಣ್ತಾ ಇದೆ. ಮಟನ್ ಮರಾಗ್ ತಂದೂರಿ ರೋಟಿ ಕೊಟ್ಟಿ ಇಲ್ಲಿಂದ 5 ಕಿಲೋಮೀಟರ್ ಅಲ್ಲ, ಸೂಪ್ ತರ ಪ್ಲಸ್ ಮಟನ್ ಪೀಸ್ ಇರುತ್ತೆ. ಹೇಗಿದೆ ಟೇಸ್ಟ್ ಹಸ್ಬೆಂಡ್? ಮಟನ್ ಮರಾಗ್ ಚೆನ್ನಾಗಿದೆ. ವಿಷ್ಣು ನಿಂಗೆ ಇಷ್ಟ ಆಯ್ತಾ? ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ರೋಟಿ ಕೊಡ್ತಾರೆ ಅಂತ, ನಾವೇ ಶಾಕ್ ಆದ್ವಿ. ಚೆನ್ನಾಗಿದೆ ಇದು ಸೂಪ್. ಅದು ಸೂಪ್ ಅಲ್ಲ, ನಿಂಗೆ ಇಷ್ಟ ಆಯ್ತಾ? ಯಾರಾಗ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ವೆಂಕಿ ಮಾತಾಡ್ತಿದ್ದಾರೆ ಜೋರಾಗಿ. ರೋಟಿ ಕೊಡ್ಲಿ ದೋಷ. ಬೆಂಗಳೂರಲ್ಲಿ ಪಾಯಸಕ್ಕೆ ಇಡ್ಲಿ ಕೊಡ್ತಾರಲ್ಲ, ತಟ್ಟೆ ಇಡ್ಲಿ, ಆ ತರ ಇಲ್ಲಿ ತಟ್ಟೆ ಇಡ್ಲಿ, ದೋಸೆ. ಇಲ್ಲಿ ಬಂದು ಈ ಸೂಪ್ಗೆ ಮಟನ್ ಮರಾಕ್ಕೆ ರೋಟಿ. ರೋಟಿ ಕೂಡ ಇಲ್ಲ, ಬಟರ್ ನಾನ್ ಇದು. ಚೆನ್ನಾಯ್ತಾ ಸೂಪು? ಮಟನ್ ಮರಾಕ್ ನಾನು ತಿಂತಿರೋದ್ರಲ್ಲಿ ಡಿಫ್ರೆಂಟ್ ಸೂಪ್ ಆಗಿದೆ. ನನ್ನ ಹಸ್ಬೆಂಡ್ಗೆ ಮಟನ್ ಫ್ಲೇವರೇ ಇಷ್ಟ ಆಗಲ್ಲ. ಅದರ ಮಟನ್ ಬಿರಿಯಾನಿ ತಿಂತಿದ್ದಾನೆ, ಮಟನ್ ಸೂಪ್, ಅದ್ರ ಮಟನ್ ಪೀಸ್, ಪ್ರಾನ್ಸ್ ಇಷ್ಟ ಆಗಲ್ಲ. ಪ್ರಾನ್ಸ್ ತಿಂದ ಏನೇನು ಇಷ್ಟ ಆಗಲ್ಲ ಬೆಂಗಳೂರಲ್ಲಿ ಎಲ್ಲ ತಿನ್ಬೇಕು ಹೈದ್ರಾಬಾದಲ್ಲಿ. ನೀನ್ ಮಾತ್ರ ಏನು, ನೀನೇನ್ ಕಮ್ಮಿ ತಿಂತೀಯಾ? ಎಷ್ಟಪ್ಪ ಆಗಿದ್ಯಾ? ನೋಡು ಒಂದೇ ದಿನ ದಿನ ಆಗಿದ್ದೇನಿಲ್ಲ, ಒಂದ್ ದಿನಕ್ಕೆ ದಪ್ಪ ಆಗ್ಬಿಡೋದು. ಹಿಂಗೆ ಫ್ರೆಂಡ್ಸ್ ಮತ್ತೆ ಡೌ ಮಾಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ತಲೆ ತಿದ್ದಿದ್ದೇವೆ ದೂರ ಮಾಡ್ಕೊಂಡಿರೋದು. ಮೋಸ್ಟ್ ಅವೇಟೆಡ್ ಬಿರಿಯಾನಿ, ಪಿಸ್ತಾ ಹೌಸ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಪಿಸ್ತಾ ಹೌಸ್ ಚಿಕನ್ ಬಿರಿಯಾನಿ ನೋಡಿ ಕರೆಕ್ಟ್ ಮಾಡ್ತಾ ಇದ್ದಾರೆ. ರೈಸ್ ಇಲ್ಲಿ ಓಕೆ, ಥ್ಯಾಂಕ್ ಯು. ನೆನ್ನೆ ಎಲ್ಲ ಶಾಕ್ ಬಿರಿಯಾನಿ ವಿಷ್ಣು ಇಸ್ಕೊ. ಇದನ್ನ ಎರಡು ಹೇಳಿದ್ವ ನಾವು? ಪ್ಲೇಟ್ ಇದೆ, ಇದೇ ಪ್ಲೇಟ್ ಇದೆ. ಅವ್ನು ಎಲ್ಲರಿಗೂ ಒಂದು ಪ್ಲೇಟ್ ಹಾಕಿದ್ದ. ಚಿಕ್ಕ ಅನ್ಕೊಂಡೆ, ಇವಾಗ ಮಾಡಿದ್ದು. ಮಗ ಇದು ದೊಡ್ಡದಾಗೈತೆ ಮಗ, ಒಳಗಡೆ ಯಾವ್ದಾದ್ರು ಹೇಳು. ಒಳಗಡೆ ಕ್ವಾಂಟಿಟಿ ಕಮ್ಮಿ ಐತೆ ಗುರು. 300 ರೂಪಾಯಿ 300. How much is it? 380. ಇದು ಬರೋದಿಲ್ಲ ಮಗ, ನಮ್ಮ ಏರಿಯಾದಲ್ಲೆಲ್ಲ 150 ರೂಪಾಯಿ ಒಂದು ಪ್ಲೇಟ್ ಕೊಡೋದು. 150 ರೂಪಾಯಿ ಇಷ್ಟೇ ಕೊಡ್ತಾರೆ, ತಿನ್ನೋದು ಇರಲ್ಲ ಒಂದೊಂದ್ ಕಡೆ. ಸಾಕು ಚಿನ್ನು. ಕೊಂಡ್ರೋದಿಲ್ಲ, ಅದು ಮಾಡ್ತಾರೆ ಇದು. One more unboxing. Chicken biryani. She's happy now. ಬ್ಯಾಟಿಂಗ್ ಎಲ್ಲ ಮುಗ್ದಿದೆ, ಎಲ್ಲಾನು ತಿಂದಿದ್ದೀವಿ, ನೋಡ್ತಿರ್ಬೋದು ಎಲ್ಲ ಕೈ ತೊಳಿತಿದ್ದೀವಿ. ಸೊ ಇವಾಗ ಪಿಸ್ತಾ ಹೌಸ್ದು ರಿವ್ಯೂ ಕೇಳೋಣ. ಹೇಳು ಮಗ. ಇಲ್ಲಿ ನಾವು ಬಿರಿಯಾನಿ ಒಂದು, ಪ್ರಾನ್ಸ್ ಒಂದು, ಮತ್ತೆ ಚಿಕನ್ 65 ಒಂದು, ತಂದೂರಿ ಚಿಕನ್ ಮತ್ತೆ ಮಟನ್ ಮರಾಕ್ ಒಂದು ಆರ್ಡರ್ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ಅದು ತಂದೂರಿ ಅಲ್ಲ, ತಂದೂರಿ ಚಿಕನ್ ಒಂದು ಚೆನ್ನಾಗಿಲ್ಲ, ಮತ್ತೆ ಲೆಗ್ ಪೀಸ್ ಏನು ಅದು ಓಕೆ ಅನಿಸ್ತು. ಮತ್ತೆ ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಪ್ರಾನ್ಸ್ ಚೆನ್ನಾಗಿತ್ತು, ಮತ್ತೆ ಬಿರಿಯಾನಿ ಚೆನ್ನಾಗಿದೆ. ಮೇನ್ ಮಟನ್ ಮರಾಕ್ ಅಂತ ಇದೆ ಪಿಸ್ತಾ ಹೌಸ್ ಅಲ್ಲಿ. ಯಾರಾದ್ರೂ ಸೂಪ್ ಲವರ್ಸ್ ಯಾರು ಇದ್ರೆ ಟ್ರೈ ಮಾಡಿ, ಅದ್ರ ಜೊತೆಗೆ ನಾನ್ ಒಂದು ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು ಅಷ್ಟೇ. ಹೇಳು ಬ್ರೋ, ನಿನಗೇನು ಇಷ್ಟ ಆಯ್ತು, ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ತಂದೂರಿ ತಿಂದಿಲ್ಲ, ಗೊತ್ತಿಲ್ಲ, ಎಲ್ಲ ಇಷ್ಟ ಹಿಡಿದ್ರೆ ಒಂದೇ ಗೊತ್ತು. ನಾನು
ನಾಲ್ಕು ಹೊತ್ತು. ನೀನ್ ಹೇಳಿ ನಿನಗೇನ್ ಇಷ್ಟ ಆಯ್ತು? ನನಗೆ ಬಿರಿಯಾನಿ ಫಸ್ಟ್ ಇಷ್ಟ ಆಗಿದ್ದು ಬಿರಿಯಾನಿ. ಸಾಫ್ಟ್ ಆಗಿ ಲಾಂಗ್ ರೇಂಜ್ ಸಗಲಾಗಿತ್ತು ತಿನ್ನಕ್ಕೆ. ಚಿಕನ್ ಕೂಡ ಚೆನ್ನಾಗಿ ಬಂದಿತ್ತು. ಮತ್ತೆ ಇದು ಮಟನ್ ಮರಾಕ್, ಅದು ಕೂಡ ಚೆನ್ನಾಗಿತ್ತು. ಸೂಪರ್. ಮಟನ್ ಕೂಡ ತುಂಬಾ ಸಾಫ್ಟ್ ಆಗಿ ಡಿಲಿಷಿಯಸ್ ಆಗಿತ್ತು. ಪ್ರಾನ್ಸ್ ಇಷ್ಟ ಆಯ್ತು. ತಂದೂರಿ ಚಿಕನ್, ತಂಡಿ ಕಬಾಬ್ ಎಲ್ಲ ಅಲ್ಲಿ ಕೂಡ ಸಿಗುತ್ತೆ. ಸೇಮ್ ಏನು ಡಿಫ್ರೆನ್ಸ್ ಅನ್ಸಿಲ್ಲ ನನಗೆ. ಪಿಸ್ತಾ ಹೌಸಿಗೆ ಬಂದು ಚಿಕನ್ ಬಿರಿಯಾನಿ ಮಸ್ಟ್ ಟ್ರೈ. ಫಸ್ಟ್ ಲಿಸ್ಟ್ ಅಲ್ಲಿ. ಸೆಕೆಂಡ್ ಪ್ರಾನ್ಸ್. ಸೊ ಬಿಲ್ ಬಿಲ್ಲು ಬಂದಿದೆ, ಕಾಸ್ಟ್ ಹೇಳ್ತೀನಿ. ಜಫ್ರಾನಿ ಚಿಕನ್ ಬಿರಿಯಾನಿ, ಫುಲ್ ಹೆಸರು ಜಫ್ರಾನಿ ಚಿಕನ್ ಬಿರಿಯಾನಿ, 399 rupees. ಚಿಕನ್ 65 313. ಚಿಕನ್ 65 ರೇಟ್ ಎಲ್ಲ ಓದ್ಬೇಡ, ಟೋಟಲ್ ಹೇಳು ನೀನು. ಬೈತಾ ಇದ್ದಾರೆ ನಿಮ್ಗೆ ಕಾಸ್ಟ್ ಹೇಳೋಣ ಅಂದ್ರೆ. ಟೋಟಲ್ 2787. 2787. 2467 ಅದು ಕಣ್ ಕಾಣಿಸ್ತಿಲ್ವಾ? ಡಿಸ್ಕೌಂಟ್ ಮಾಡಿ 300. ಡಿಸ್ಕೌಂಟ್ ಅಲ್ಲ, ಒಂದು ಬಿರಿಯಾನಿ ರಿಟರ್ನ್ ಕೊಟ್ಟಿರೋದು. ಎರಡು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ತಿನ್ನಕ್ಕಾಗ್ಲಿಲ್ಲ. ಒಂದು ರಿಟರ್ನ್ ಮಾಡಿದ್ವಿ, ಒಂದು ಮಾತ್ರ ತಿಂದ್ವಿ. ಅದು ಮೈನಸ್ ಮಾಡಿ 2407 rupees. ಮತ್ತೆ ಇನ್ನೊಂದು ಹೇಳ್ಬೇಕು, ಜಸ್ಟ್ 361 rupees ದೊಡ್ಡ ದೊಡ್ಡ ಪಾತ್ರೆ ಕೊಡ್ತಾರೆ ಬಿರಿಯಾನಿ. ಹಾ ಹಂಗೇಳಿ ನೀನ್ ಹೇಳು, ಹೆಂಗಿತ್ತು ರಿವ್ಯೂ? ಪಿಸ್ತಾ ಹೌಸ್ ರಿವ್ಯೂ ಮೇನ್ ನನ್ನ ಹಸ್ಬೆಂಡ್ ಹತ್ರ ರಿವ್ಯೂ ಕೇಳ್ಬೇಕು. ಎಲ್ಲ ಚೆನ್ನಾಗಿತ್ತು. ತಂದೂರಿ ಚಿಕನ್ ಅಂದ್ಬಿಟ್ಟು ನೀವು ಇಲ್ಲಿ ಬಂದಾಗ ಸ್ಟಾರ್ಟರ್ಸ್ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಿ, ಬಿರಿಯಾನಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಎಷ್ಟು ರೇಟ್ ಮಾಡ್ತೀಯಾ ಪಿಸ್ತಾ ಹೌಸ್ಗೆ? ಔಟ್ ಆಫ್ 10 7.5. ವಿಷ್ಣು, ಪಿಸ್ತಾ ಹೌಸ್ಗೆ ಎಷ್ಟು ರೇಟ್ ಮಾಡ್ತೀಯಾ 10ಗೆ? ಬಿರಿಯಾನಿಗ 9.1. ಬಿರಿಯಾನಿಗೆ ಎಷ್ಟು ರೇಟ್ ಮಾಡ್ತೀಯಾ ಔಟ್ ಆಫ್ 10? 8. ನೀನ್ ಎಷ್ಟು ರೇಟ್ ಮಾಡ್ತೀಯಾ? 7.5. ನೆನ್ನೆ ನೆನ್ನೆ 9 ಮಗ, ಸಾಲಿಡ್ 9. ನಾನು ಇನ್ನೂ ರೇಟ್ ಕೊಡಲ್ಲ. ಎಲ್ಲಾ ಬಿರಿಯಾನಿ ಟ್ರೈ ಮಾಡಿದ್ರೆ ಒಂದೇ ವಿಡಿಯೋ ಅಲ್ಲಿ ಎಲ್ಲಾ ಬಿರಿಯಾನಿ ರೇಟ್ ಕೊಡ್ತೀನಿ. ಹೈದರಾಬಾದ್ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಮಸ್ತ್ ಲೈಕ್ ಬಿರಿಯಾನಿ ತಿನ್ಕೊಂಡೆ ಬಜೆಟ್ ಫ್ರೀಯಾಗಿ ಆರಾಮಾಗಿ ಬದುಕುತ್ತೆ. ಸರ್, ಇವಾಗ ನೀನ್ ಎಂಟಿಗೆ ಏನ್ ಕೊಡ್ತಿದ್ದೆ ಇದರಲ್ಲಿ? ಶಾದೂದ್ ಮಲಾಯ್. ಶಾದೂದ್ ಮಳೆ ಅಂತೆ. ನೋಡ್ಕೊಳ್ಳಿ, ಮಲಾಯಿ 150 ರೂಪಾಯಿ, ಹಾಲ್ ಕೆನೆಗೆ 150 ರೂಪಾಯಿ ಕೊಡ್ತಾವ್ರಿ ಬಂದು. ಹೆಸರು ಗೊತ್ತಿಲ್ಲ ನನಗೆ. ಏನ್ ಚಿಲ್ಲಿ ಹೆಸರು ಇದು? ಶಾದೂದ್ ಮಲಾಯ್. ಶಾದೂದ್ ಮಲಾಯ್. ಇನ್ನೊಂದು ಮಲಾಯಿ ದೂದ್ ಶಾಲ್. ಶಾದೂದ್ ಮಲಾಯ್. ನಾರ್ಮಲ್ ಎನ್ಕಲ್ ತೀಸನ ಸ್ಟಾರ್ಟ್ ಇದೆ. ಓಕೆ, ಸೊ ಇದು ನೋಡ್ಬೋದು, ಆ ಸೈಡ್ ಇರೋದು ಶಾದೂದ್ ಮಲಾಯ್. ಇದು ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ತಿಂತಿದ್ದಾನೆ. ಸಕ್ಕರೆ ಹೆಂಗೈತೆ, ಸ್ವೀಟ್ ಹೆಂಗಿದೆ? ಇಷ್ಟ ಆಯ್ತಾ ಟೇಸ್ಟು? ನಾನು ಮಿಲ್ಕಿಂದ ದೂರ, ನನಗೆ ಇಷ್ಟ ಆಗಿಲ್ಲ. ಹಾ ಹೇಳು ವೆಂಕಿ, ಹೇಗಿದೆ? ಎಲ್ಲ ಒಂದಿಬ್ರು ಸಕಲಾಗಿದ್ಯಾ? ಅದೇ ಶಾದೂದ್ ಮಲಾಯ್. ಹಸ್ಬೆಂಡ್ ರಿವ್ಯೂ ಹೇಳು. ಶಾದೂದ್ ಮಿಲ್ಕ್ ಮಲಾಯ್, ಫ್ರೂಟ್ ಮಿಲ್ಕ್ ಮಲಾಯ್. ಏನಿಲ್ಲ, ನಮ್ ದೇವಸ್ಥಾನ ಹತ್ರಗಳೆಲ್ಲ ಹೇಗೆ ಕೊಡ್ತಾರೋ ಆ ರಸಾಯನ ಅದೇ ತರ ಇದೆ. ಅದನ್ನ ಏನೋ ಮಲಾಯ್ ಅಂತ ಮಾಡ್ತಿದ್ದಾರೆ. ಮಲಾಯ್ ಅಂದ್ರೆ ಕೆನೆ ಕಣೋ. ಬಟ್ ಈ ಸೇಮ್ ರಸಾಯನ ಟೇಸ್ಟ್ ಬಂದಿದೆ. ಇನ್ನೊಂದು ಬೆರ್ರಿ ಹಾಕಿರೋದೊಂದು ಚೆನ್ನಾಗಿದೆ. ಬಟ್ ಇದು ಬಂದು ಓಕೆ ನಮ್ಗೆ ನಾರ್ಮಲ್ ಆಗಿ ದೇವಸ್ಥಾನದಲ್ಲಿ ಕೊಡೋ ರಸಾಯನ ಟೇಸ್ಟ್ ಬಂದಿದೆ. ಅದು ಕರೆಕ್ಟ್. ಇದ್ರಲ್ಲಿ ಶುಗರ್ ಇದೆ, ಹಾಲ್ ಇದೆ, ಫ್ರೂಟ್ಸ್ ಇದೆ, ರಸಾಯನ ಆಯ್ತು. ಇಲ್ಲಿ ಫ್ಯಾನ್ಸಿ ಆಗಿ ಮಲ್ಬರಿ ಫ್ರೂಟ್ ಹಾಕಿದ್ದಾರೆ. ಇದು ಇವನಿಗೆ ಇಷ್ಟ ಆಯ್ತು. ಟಾಪ್ ಅಪ್ ಮಾಡ್ಕೊಂತ ಇದಾರೆ ಬಿರಿಯಾನಿ ತಿಂದ್ಮೇಲೆ. ನಮ್ಮನ್ನ ನೋಡ್ತಾ ಇದ್ರೆ ತಿನ್ನಕ್ಕೆ ಹೈದರಾಬಾದ್ ಬಂದಂಗಿದೆ. ಅದಕ್ಕೆ ತಾನೇ ಬಂದಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.